ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಪಕ್ಕದಲ್ಲಿದ್ದ ಕ್ಯಾಂಟೀನ್ ಅನ್ನು ಆಸ್ಪತ್ರೆ ಅಧಿಕಾರಿಗಳು ಇಂದು ಪೊಲೀಸ್ ಭದ್ರತೆಯಲ್ಲಿ ತೆರವುಗೊಳಿಸಿದರು. ಹೊಸ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಹೊಸ ಗುತ್ತಿಗೆದಾರರಿಗೆ ಅನುಮೋದನೆ ದೊರೆತಿದ್ದರೂ ಹಳೆಯ ಕ್ಯಾಂಟೀನ್ ಮಾಲೀಕರು ಸ್ಥಳ ಖಾಲಿ ಮಾಡದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವೇಳೆ ಜಿಲ್ಲಾ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಷಣ್ಮುಖಪ್ಪ ಮಾತನಾಡಿ, ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಬಳಿ ಇರುವ ಕ್ಯಾಂಟೀನ್ಗೆ ಸಂಬಂಧಿಸಿದ ಟೆಂಡರ್ ಪ್ರಕ್ರಿಯೆ ಕಳೆದ ಜುಲೈ ತಿಂಗಳಲ್ಲಿ ಪೂರ್ಣಗೊಂಡಿತ್ತು. ಜಿಲ್ಲಾಧಿಕಾರಿಗಳ ಅನುಮೋದನೆ ಬಳಿಕ ಹೊಸ ಗುತ್ತಿಗೆದಾರರಿಗೆ ಟೆಂಡರ್ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹಳೆಯ ಗುತ್ತಿಗೆದಾರರಿಗೆ 3 ಬಾರಿ ನೋಟಿಸ್ ನೀಡಿದರೂ ಅವರು ಕ್ಯಾಂಟೀನ್ ಖಾಲಿ ಮಾಡಿರಲಿಲ್ಲ. ಹೀಗಾಗಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಇಂದು ಕ್ಯಾಂಟೀನ್ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿರುವ ಹಳೆಯ ಕ್ಯಾಂಟೀನ್ ಮಾಲೀಕ ಲೋಹಿತ್, ಟೆಂಡರ್ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಲಾಗಿದೆ ಮತ್ತು ಪ್ರಕರಣ ವಿಚಾರಣೆಯಲ್ಲಿದೆ. ಹೀಗಿದ್ದರೂ ಏಕಾಏಕಿ ಕ್ಯಾಂಟೀನ್ ತೆರವುಗೊಳಿಸುತ್ತಿದ್ದಾರೆ. ಈ ಕ್ಯಾಂಟೀನ್ ಅನ್ನೇ ನಂಬಿಕೊಂಡು ನಾವು ಜೀವನ ಸಾಗಿಸುತ್ತಿದ್ದೇವೆ. ನಮಗೆ ಅನ್ಯಾಯವಾಗಿದ್ದು ಈ ಕ್ರಮದ ವಿರುದ್ಧ ನಾವು ಮತ್ತೆ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ಅಳಲು ತೋಡಿಕೊಂಡರು. ಅದೇ ಪರ್ಮಿಷನ್ ಹೋಗಿ ಇನ್ನೊಂದು ಮಾತಾಡ್ಕೊಂಡು ಲಾಕ್ ಹಾಕೋದು ಆ ಕಡೆ ನಿಂತ ಆ ಕಡೆ ಲೈಟ್ ಆಫ್ ಮಾಡಬೇಕಾಯ್ತು. ಲೈಟ್ ಆಫ್ ಮಾಡಪ್ಪ. ಲೈಟ್ ಆಫ್ ನಮ್ಮ ಚಿಗಟೇರಿ ಆಸ್ಪತ್ರೆ ಆವರಣದಲ್ಲಿ ಎಮರ್ಜೆನ್ಸಿ ಕ್ಯಾಶುಯಾಲಿಟಿ ಹತ್ರ ಇರ್ತಕ್ಕಂಥ ಒಂದು ಏನು ಕಾಫಿ ಟೀ ಕೌಂಟ್ರ್ ಇತ್ತು, ಅದು ಈ ವರ್ಷ ಜುಲೈನಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮೋದನೆ ಮೇರೆಗೆ ನಾವು ಬೇರೆ ಕಾಂಟ್ರಾಕ್ಟ್ರಿಗೆ ನಾವು ಕಾರ್ಯಾದೇಶ ಕೊಟ್ಟಿರ್ತೀವಿ. ಈ ಹಿಂದೆ ಇದ್ದಂಥ ಯಾರು ಅದನ್ನು ಆಕ್ಯುಪೈ ಮಾಡಿದ್ರು ಅವರು
ಖಾಲಿ ಮಾಡೋದಕ್ಕೆ ನಿರಾಕರಣೆ ಮಾಡಿದ್ದಕ್ಕೆ ನಾವು ಅವರಿಗೆ 3 ನೋಟಿಸ್ಗಳನ್ನು ಕೊಟ್ಟು ಇವತ್ತು ನಾವು ಪೊಲೀಸ್ ಒಂದು ಕಾವಲಿನೊಂದಿಗೆ ಅದನ್ನು ನಾವು ಖಾಲಿ ಮಾಡಿಸಿದ್ದೀವಿ. ಸರ್, ಇದು ಟ್ರಾಮಾ ಕೇರ್ ಪಕ್ಕ ಗಂಜಿ ಕಾಫಿ ಟೀ ಕ್ಯಾಂಟೀನ್ ಇದು. ಸೊ ಆಲ್ಸೋ ನಾನು ನಡೆಸ್ಕೊಂತ ಬರ್ತಾಯಿದ್ವಿ. ಸೊ ಇದನ್ನು ನಾವು ಕೋರ್ಟಲ್ಲಿ ಅರ್ಜಿ ಹಾಕಿದ್ವಿ. ನಮಗೆ ಟೆಂಡರ್ ಕರಿಬೇಕಾದ್ರೆ 3 ವರ್ಷಕ್ಕೊಂದ್ಸಲ ಕರೀತಾರೆ. ವರ್ಕ್ ಆರ್ಡ್ರ್ ಇಶ್ಯೂ ಮಾಡ್ಬೇಕಂದ್ರೆ 1 ವರ್ಷ ಅಂತೇಳಿ ವರ್ಕ್ ಆರ್ಡ್ರ್ ಇಶ್ಯೂ ಮಾಡಿಕೊಡ್ತಾರೆ. ಸೊ ಅದ್ರ ಮೇಲೆ ನಾವು ಕೋರ್ಟಿಗೆ ಹೋಗಿದ್ವಿ. ಕೋರ್ಟಲ್ಲಿ ಕೇಸಿನ ನಡೀತಾ ಇದ್ದಂಗೆ ಏಕಾಏಕಿ ಬಂದು ಖಾಲಿ ಮಾಡಿಸ್ತಾ ಇದ್ದಾರೆ. ಟೆಂಡರ್ ಕಾಲ್ ಫಾರ್ ಮಾಡಿದರು. ಟೆಂಡರ್ ಕಾಲ್ ಫಾರ್ ಮಾಡಿದಾಗ ನಾವು ಕೂಡ ಹಾಕಿದ್ವಿ. ಹಾಕಿದಾಗ ಡಾಕ್ಯುಮೆಂಟ್ ನಮಗೆ ಯಾವುದೇ ಥರದ ಮಾಹಿತಿ ಕೊಟ್ಟಿಲ್ಲ. ಫಸ್ಟಿಗೆ ಒಂದು ಟೈಮ್ ಕೊಟ್ಟಿದ್ದರು, ಹೆಲ್ತ್ ಸರಿ ಇಲ್ಲ ಅಂತೇಳಿ ನಾವು ಒಂದನ್ನ ಟಪಲ್ ಸೆಕ್ಷನ್ಗೆಲ್ಲ ಕೊಟ್ಟಿದ್ವಿ. ಸೊ ಅದನ್ನು ನಮಗೆ ಮತ್ತೆ ಇಂಟಿಮೇಟ್ ಮಾಡೋದೆಲ್ಲ ಸಡನ್ನಾಗಿ ಏಕಾಏಕಿ ಬೇರೆ ಟೆಂಡರ್ದಾರರಿಗೆ ಕೊಟ್ಟು ಅವ್ರಿಗೆ ಅನುವು ಮಾಡ್ಕೊಡ್ಲಿಕ್ಕೋಸ್ಕರ ಇದ್ರ ಸಂಬಂಧ ನಾವು ಕೋರ್ಟಿಗೆ ಹೋಗಿದ್ವಿ. ಕೋರ್ಟಲ್ಲಿ ನಾವು ಕೋರ್ಟಲ್ಲಿ ಹಾಕಿದ್ವಿ. ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಪ್ರೆಸೆಂಟ್ ಹಾಲಿ ಸಿವಿಲ್ ಮ್ಯಾಟ್ರದ್ದು. ಆದರೂ ಕೂಡ ಪೊಲೀಸ್ನವ್ರು ಬಂದು ಅವ್ರ ಸಮ್ಮುಖದಲ್ಲಿ ಹಾಸ್ಪಿಟ್ಲವರು ಖಾಲಿ ಮಾಡಿಸಿದ್ದಾರೆ. ಸರ್, 3 ಸಲ ನೋಟಿಸ್ ಕೊಟ್ಟಿದ್ರು ಕೂಡ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾವು ಖಾಲಿ ಮಾಡಿಸಿದ್ದಾರೆ ಸರ್. ಹೌದು, ಅಧೀಕ್ಷಕರು ಪೊಲೀಸರ ಸಮ್ಮುಖದಲ್ಲಿ ಖಾಲಿ ಮಾಡಿಸಿದ್ದಾರೆ ಸರ್. 1 ವರ್ಷದಿಂದ 4 ತಿಂಗಳಾಯಿತು. ಇದ್ದಕ್ಕಿದ್ದಂಗೆ ಟೆಂಡರ್ ಪ್ರಕ್ರಿಯೆ ನಾವು ಭಾಗಿಯಾಗಿದ್ವಿ. ನಾವು ಇದರಲ್ಲಿ ಕಾಂಪಿಟೇಟರ್ ಆಗಿದ್ವಿ. ನಮಗೆ ಅವ್ರು ಮಾಹಿತಿ ಕೊಟ್ಟಿದ್ದಿಲ್ಲ, ಡಾಕ್ಯುಮೆಂಟಿಗೆ ಕೊಟ್ಟಿದ್ದಿಲ್ಲ, ಸರಿಯಾಗಿ ನಮ್ಮ ಗಮನಕ್ಕೇನು ತರದಲ್ಲೇ ಏಕಪಕ್ಷವಾಗಿ ಮಾಡಿದ್ದಾರೆ. ಇದ್ರ ಸಂಬಂಧ ನಾವು ಪ್ರೆಸ್ ಮೀಟ್ ಮಾಡಿದ್ದೆ ಲಾಸ್ಟ್ ವೀಕು. ಸೊ ಅದನ್ನು ಇವ್ರು ಯಾರೂ ಪರಿಗಣನೆ ತಗೊಂಡಿಲ್ಲ. ಕೋರ್ಟಲ್ಲಿದ್ದರೂ ಕೂಡ ಸಿವಿಲ್ ಮ್ಯಾಟ್ರು, ಆದರೂ ಕೂಡ ಇವರು ಏಕಾಏಕಿ ಬಂದು ಹಿಂಗೆ ಖಾಲಿ ಮಾಡಿಸಿದ್ದಾರೆ. ಹೌದು ಸರ್, ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ ಸರ್. ಈಗೆಲ್ಲ ವಾರ್ಡೆಲ್ಲ ಶಿಫ್ಟ್ ಆಗಿದೆ ಸರ್. ಇಲ್ಲಿ ಯಾವುದೂ ಇಲ್ಲ, ಸರ್ಜರಿ ಇಲ್ಲ, ಮೆಡಿಸಿನ್ ಇಲ್ಲ, ಎಲ್ಲ ಆ ಕಡೆ ಶಿಫ್ಟ್ ಆಗಿದೆ. ಹೊಸ ಬಿಲ್ಡಿಂಗ್ಗೆ ಲಾಸಲ್ಲಿ ನಡೀತಾ ಇತ್ತು ಸರ್. ಇದು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಆಗಲಿ ಸರ್, ಅದಕ್ಕೆ ಬದ್ಧ ಇದೆ.